ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮರಿಯಮ್ಮನಹಳ್ಳಿಯ ಮಂಜುನಾಥ್ ರವರು ನಮ್ಮ MGK/3 ಖರೀದಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಡಿಕೆ ಗರಿ ಆರಿಸ್ದಂಗ್ ಹೊಡಿಬಹುದು ನೋಡಿ. ಈಗ ಅಡಿಕೆ ಗರಿ ಸಮೇತ ಹೊಡಿತಾ ಇದೆ. ನೀವು ಅಡಿಕೆ ಗರಿ ಆರಿಸ್ದಂಗ್ ಹೊಡಿಬಹುದು. ಅಡಿಕೆ ಗರಿ ಸುತ್ತಾಕೊಳ್ಳಲ್ಲ. ತೆಂಗಿನ ಗರಿನೂ ಕೂಡ ಹೊಡಿದಂಗ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಈಗ ಇದರಲ್ಲಿ 8 ಬ್ಲೇಡ್ ಇರ್ತದೆ. 4 ಫೋಲ್ಡಬಲ್ ಬ್ಲೇಡ್, ಇನ್ನು 4 ಫಿಕ್ಸೆಡ್ ಬ್ಲೇಡ್ ಇರ್ತವೆ. ಅಡಿಕೆ ಗರಿ ಪುಡಿ ಆಗ್ತಾ ಇದೆ. ತೆಂಗಿನ ಗರಿಗೆ ಇನ್ನೂ 2 ಬ್ಲೇಡ್ ಎಕ್ಸ್ಟ್ರಾ ಮಾಡಿ ತೆಂಗಿನ ಗರಿ ಹೊಡೆಯಂಗೂ ಮಾಡ್ರಿ ಅಂತ ನಮಗೆ ತುಂಬಾ ಜನ ರೈತರು ಕೇಳ್ತಿದ್ದಾರೆ. ಅದನ್ನು ಕೂಡ ಅಪ್ಡೇಟ್ ಮಾಡ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಅಪ್ಡೇಟ್ ಮಾಡ್ತೇವೆ. ಇದು ಅಡಿಕೆ ಗರಿ ಆರಿಸ್ದಂಗ್ ಹೊಡೆದಾಗ ನಮಗೆ ಅಡಿಕೆ ಗರಿ ಅಲ್ಲೇ ಪುಡಿಯಾಗಿ ಬಿದ್ರೆ ಅಡಿಕೆ ಗರಿಲಿ ತುಂಬಾ ಪೊಟ್ಯಾಶ್ ಅಂಶ ಇರುತ್ತೆ. ಅದು ಅಲ್ಲೇ ಕಳೆದು ಗೊಬ್ಬರ ಆಗಿ ಮತ್ತೆ ನಮ್ಮ ಗಿಡಗಳು ಸಿಗುತ್ತೆ. ಜೀರೋ ಕಲ್ಟಿವೇಶನ್ ಮಾಡಿ ಈ ರೀತಿ ಕಳೆಗಳನ್ನು ಅಲ್ಲೇ ಕತ್ತರಿಸಿ ಬಿಟ್ಟಾಗ ಅದು ಮಲ್ಚಿಂಗ್ ಆಗಿ ನಮಗೆ ಭೂಮಿ ತಂಪಾಗಿರುತ್ತೆ. ಭೂಮಿ ಮೇಲೆ ಸಮಾನಾಂತರ ಹುಲ್ಲಿನ ಹೊದಿಕೆ ಇರುತ್ತೆ. ಎರೆಹುಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗ್ತವೆ. ನಾವು ಸೂಕ್ಷ್ಮಾಣು ಜೀವಿಗಳು ಅಂತ ಏನ್ ಕರಿತೀವಲ್ಲ, ಆ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ. ಎರೆಹುಳುವಿಗೆ ಸಮೃದ್ಧ ಆಹಾರವಾಗ್ತದೆ. ಆವಾಗ ನಮ್ಮ ಇಳುವರಿನೂ ಹೆಚ್ಚಾಗ್ತದೆ. ಅಡಿಕೆ ತೋಟದಲ್ಲಿ ಪದೇ ಪದೇ ಉಳುಮೆ ಮಾಡಿದಾಗ ಬೇರುಗಳು ಹರಿತವೆ, ಇಳುವರಿ ಬರಲ್ಲ. ವೈಟ್ ರೂಟ್ಸ್ ಮೇಲೇನೆ ಇರ್ತದೆ ಅಡಿಕೆ ಗಿಡದ್ದು. ಪದೇ ಪದೇ ಉಳುಮೆ ಮಾಡಬಾರ್ದು. ಜೀರೋ ಕಲ್ಟಿವೇಶನ್ ಮಾಡಿದ ರೈತರ ತೋಟಗಳಿಗೆ ತಾವು ಕೂಡ ಭೇಟಿ ಕೊಟ್ಟು ಜೀರೋ ಕಲ್ಟಿವೇಶನ್ ಮಾಡಬಹುದು. ತೋಟಗಾರಿಕಾ ಬೆಳೆಗಳಲ್ಲಿ ಈ ರೀತಿ ಸುಲಭವಾಗಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿ ಹೆಚ್ಚಾಗ್ತದೆ. ಎಕರೆಗೆ 3-4 ಕ್ವಿಂಟಲ್ ಹೆಚ್ಚಿಗೆ ಬಂದ್ರು ನಿಮ್ದು ಎಷ್ಟು ಎಕರೆ ಇದೆ, 4 ಕ್ವಿಂಟಲ್ಗೆ ಅಡಿಕೆ ಎಷ್ಟು ರೇಟ್ ಆಗ್ತದೆ ನೀವೇ ಯೋಚನೆ ಮಾಡ್ಕೊಳ್ಬಹುದು. ಇದು 1,35,000 ಆಗುತ್ತೆ. GST 5% ಸೇರಿ. ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಕೊಡ್ತೇವೆ. ದಾವಣಗೆರೆ ಹಾಗೂ ಬೆಂಗಳೂರಿಂದ ನಾವು ಎಲ್ಲ ಕಡೆ ಕೊಡ್ತಾ ಇದ್ದೇವೆ. ಡೆಲಿವರಿ ಡೆಮೋ ಕೊಡ್ತೇವೆ. 1 ವರ್ಷ ವಾರಂಟಿ ಇರುತ್ತೆ. ಮತ್ತೆ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ. ಇದರಲ್ಲಿ ಏನು ಅಂತ ದೊಡ್ಡ ಐಟಮ್ಗಳು ಹೋಗೋದಿಲ್ಲ. ಹೋದ್ರೆ ಬೆಲ್ಟ್ ಮತ್ತೆ ಬ್ಲೇಡ್ ಹೋಗ್ತವೆ. ಆ ಬ್ಲೇಡ್ಗಳನ್ನ ಕುಲುಮೆಯಲ್ಲಿ ಹಣಿಸಿ ನೀರು ಕುಡಿಸಿ ಮತ್ತೆ ಅವೇ ಬ್ಲೇಡ್ ಹಾಕೊಳ್ಬಹುದು. ನೀವು ಬ್ಲೇಡ್ 1 ವರ್ಷದವರೆಗೂ ಹೊಡಿಬಹುದು. 4 ಬ್ಲೇಡ್ ಅನ್ನ. ಬೆಲ್ಟ್ ಸುಲಭವಾಗಿ ಹಾಕೊಳ್ಬಹುದಿರ್ತದೆ. ಗೊತ್ತಾಗಲಿಲ್ಲ ನಮ್ಮ ಮೆಕ್ಯಾನಿಕ್ನೆ ಕಳಿಸಿ ನಾವೆಲ್ಲ ಕಡೆ ಹಾಕಿ ಕೊಡ್ತೇವೆ, ಸರ್ವಿಸ್ ಕೊಡ್ತೇವೆ. ಇದು ಹೆಚ್ಚಿನ ರಿಪೇರಿ ಬರೋದಿಲ್ಲ. ಲೆಸ್ ಸ್ಪೇರ್ ಪಾರ್ಟ್ಸ್ ಇದೆ. ಈ ಹಿಂದೆ ನಾವು ಪವರ್ಡ್ ಬೈ ಹೊಂಡಾ ಫ್ಲೈಲ್ ಮೂವರ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಗರಿ ಸುತ್ತಾಕೊಳ್ತಾ ಇತ್ತು. ಈಗ ಇದರಲ್ಲಿ ಗರಿ ಸುತ್ತಕೊಳ್ಳೋ ಸಮಸ್ಯೆ ಇಲ್ಲ. ಇದರಲ್ಲಿ ಗರಿ ಎಲ್ಲ ತುಂಡಾಗಿ ಅಲ್ಲೇ ಬೀಳ್ತದೆ. ನಮಗೆ ಗೊಬ್ಬರ ಆಗ್ತದೆ. ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ನಲ್ಲಿ mgksolartrap.com ಅಂತ ಚೆಕ್ ಮಾಡಬಹುದು. ಕ್ರಿಮಿನಾಶಕ ಪರ್ಯಾಯವಾಗಿ MGK ಸೋಲಾರ್ ಟ್ರಾಪ್ ಬಳಸಿ ರೆನೋಸಾರಸ್ ಬೀಟಲ್, ರೆಡ್ ಮೈಟ್ಸ್, ಥ್ರಿಪ್ಸ್, ವೈಟ್ ಥ್ರಿಪ್ಸ್, ರೂಟ್ ಗ್ರಬ್, ಸ್ಟೆಮ್ ಬೋರರ್, ಲೀಫ್ ಮೈನರ್ ಈ ರೀತಿ ಹಲವಾರು ಕೀಟಗಳನ್ನ ಪ್ರಕೃತಿಯುಕ್ತವಾಗಿ ನಿಯಂತ್ರಿಸಬಹುದು. ಹಾಗೂ ಎಕ್ಸ್ಚೇಂಜ್ ಮಾಡಿದ ಕಿಸಾನ್ ಕ್ರಾಪ್ಗಳು ಕೂಡ ನಮ್ಮಲ್ಲಿ ದೊರೆಯುತ್ತವೆ. ದಯವಿಟ್ಟು ದಾವಣಗೆರೆ ಹಾಗೂ ಬೆಂಗಳೂರು ನಮ್ಮ ಆಫೀಸ್ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.